ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈ ಒಂದು ಸರ್ಕಾರ ಏನು ಬಂತು, ರಾಜ್ಯ ಸರ್ಕಾರ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲ್ಲ ಇದನ್ನು ನಾನು, ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವರು ಹೇಳ್ಕೋಬಹುದು ರಾಜಕಾರಣಕ್ಕಾಗಿ. ಆದರೆ ಇಲ್ಲಿ ಒಂದು ರಾಜ್ಯ ಸರ್ಕಾರ ಈಗ ಕಳೆದ ಅವಧಿಯಲ್ಲಿ ಏನು ಅಧಿಕಾರಕ್ಕೆ ಬಂದಿದೆಯೋ ಸಿದ್ದರಾಮಯ್ಯ ಅವರ ಸಂಪುಟದ ಸರ್ಕಾರ, ಈ ಸರ್ಕಾರಕ್ಕೆ ಏನೋ ಸರಿಯಾಗಿ ವಾಸ್ತುದೋಷನ ಏನೋ ಗೊತ್ತಾಗ್ತಿಲ್ಲ. ಯಾಕೆಂದರೆ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಇದ್ದರೆ, ಈಗಾಗಲೇ ಅಂಬೇಡ್ಕರ್ ನಿಗಮದ ಒಂದು ಕೇಸ್ ಇದ್ದರೆ, ಇನ್ನೊಂದು ಕಡೆ ಮೂಡ ಒಂದು ಕಡೆ ಸುತ್ತಕೊಂಡಿದೆ, ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ ಕೂಡ ಈ ಸರ್ಕಾರದ ಮೇಲಿದೆ. ಈಗಾಗಲೇ ಇದೆಲ್ಲವೂ ನಡೀತಾ ಇದ್ದಾಗ ಮತ್ತೊಂದು ಬಂದು ಕೂತ್ಕೊಳ್ತಾ ಇದೆ, ಅದು PSI ಪರಶುರಾಮ್. ಈ ಒಂದು ಏನು ಯಾದಗಿರಿ ಜಿಲ್ಲೆಯ ಅಂದರೆ ಯಾದಗಿರಿ ಸಿಟಿ ಸ್ಟೇಷನ್ನ PSI ಒಬ್ಬರು ಇದ್ದರು, ಪರಶುರಾಮ್. ಈ ಪರಶುರಾಮ್ ಅವರ ಕತೆ, ಈ ಪರಶುರಾಮ್ ಅವರ ಕಥೆಯನ್ನು ಹೇಳೋದಕ್ಕೆ ಮೊದಲು ಸ್ವಲ್ಪ ಈ ರಾಜಕಾರಣಿಗಳ ಕಥೆಗಳನ್ನು ನೋಡ್ಬಿಡೋಣ. ಈ ರಾಜಕಾರಣಿಗಳಿದ್ದಾರಲ್ಲ, ಇವತ್ತೆಲ್ಲ ನಾನು ಶುದ್ಧವಾಗಿರೋ ರಾಜಕಾರಣಿಯನ್ನು ನೋಡ್ತೀನಿ ಅಂದರೆ ನಿಮಗೆ ಸಿಗೋದೇ ಕಷ್ಟ. ಏಕೆಂದರೆ ಶುದ್ಧವಾಗಿದ್ದವರು ಕೂಡ ಅಶುದ್ಧವಾಗಿದ್ದಾರೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡ್ತಾ ಇದ್ದರೆ. ಅದೆಲ್ಲವನ್ನು ನಾನೇನು ಹೇಳಬೇಕಾಗಿಲ್ಲ, ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಗೊತ್ತಾಗಿರುತ್ತೆ. ನೀವು ಏನಾದರೂ ಅಪ್ಪಿತಪ್ಪಿ ಒಂದು ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು ಅಂತ ಹೋಗಿದರೆ ಅದರ ಅನುಭವ ನಿಮಗೂ ಆಗಿರುತ್ತೆ. ಯಾಕೆಂದರೆ ನನಗೆ ಆಗಿಬಿಟ್ಟಿದೆ ತುಂಬ ವರ್ಷಗಳ ಹಿಂದೆ, ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಹಾಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಸರ್ಕಾರಿ ಕೆಲಸವನ್ನು ತೆಗೆದುಕೊಳ್ಳಲಿಕ್ಕೆ ಹೋದಾಗ. ಆಮೇಲೆ ಅಲ್ಲಿ ಕೆಲವೊಂದು ಕಡೆಗೆ ನಮಗೆ ಬೇಕಾದ ಕಡೆಗೆ ಕೆಲಸಕ್ಕೆ ಪೋಸ್ಟಿಂಗ್ ಹಾಕಿಸ್ಕೊಳ್ಳುವಾಗ, ಹಾಗೆಯೇ ನನಗೆ ಬೇಕಾದ ಕಡೆಗೆ ಕೆಲಸಕ್ಕೆ ಹಾಕಿಸಿಕೊಳ್ಳುವಾಗ, ನನ್ನ ಊರೆಲ್ಲಿದೆಯೋ ಅಲ್ಲಿಗೆ ಕೆಲಸಕ್ಕೆ ಹಾಕಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಎಲ್ಲವೂ ನಡ್ಕೊಂಡು ಹೋಗುತ್ತೆ. ಹಾಗಾದರೆ ಮೊದಲಿಗೆ ನಾವು ನೋಡೋಣ, ಈ ಪರಶುರಾಮ್ ಇವರು ಏನಿದ್ದಾರೆ, ಇವರು ಯಾರು? ಒಬ್ಬರು PSI. ಇವರು ಮೊದಲು ಸೈಬರ್ ಕ್ರೈಮ್ನಲ್ಲಿ ಇರ್ತಾರೆ, ಸೈಬರ್ ಕ್ರೈಮ್ನಲ್ಲಿ ಈ ಒಂದು ಕಲಬುರಗಿಯಲ್ಲಿ ಇರ್ತಾರೆ. ಅದಾದ ನಂತರ ಇವರನ್ನು ತೆಗೆದುಕೊಂಡು ಬಂದು ಈ ಒಂದು ಯಾದಗಿರಿಗೆ ಹಾಕ್ತಾರೆ. ಯಾದಗಿರಿಗೆ ಹಾಕುವಂಥ ಫಸ್ಟು ಕಲಬುರಗಿ ಕಮಲಾಪುರದಲ್ಲಿ 1 ವರ್ಷ ಸೇವೆಯನ್ನು ಮಾಡಿರ್ತಾರೆ. ಇವರು 2017ರಲ್ಲಿ PSI ಎಕ್ಸಾಮನ್ನು ಪಾಸಾಗಿ ಬರ್ತಾರೆ. ನೋಡಿರಿ, ವ್ಯಕ್ತಿ ನೋಡೋದಕ್ಕೆ ತಕ್ಕನಾಗಿ ಒಬ್ಬ ಆಫೀಸರ್ ಯಾವ ರೀತಿ ಇರಬೇಕು PSI ಆ ರೀತಿಯಾಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗೆ ನಾನು ಯಾಕೆ ಇದನ್ನು ನಿನ್ನೆ ಮಾಡಬಹುದಿತ್ತು ವಿಡಿಯೋನ, ಆದರೆ ನಿನ್ನೆ ಮಾಡಲಿಲ್ಲ ಅಂದರೆ ನನಗೆ ಕೆಲವೊಂದು ವಿಷಯಗಳನ್ನು ನಾನು ಯಾದಗಿರಿಯಿಂದ ತರಿಸ್ಕೋಬೇಕಿತ್ತು. ನನ್ನ ಕೆಲವು ಸ್ನೇಹಿತರಿದ್ದಾರೆ, ಅವ್ರ ಹತ್ರ ನಾನು ಕೇಳಿದಾಗ, ಸರ್ ಒಬ್ಬ ಒಳ್ಳೆಯ ಅಧಿಕಾರಿ, ಹಾಗೆ ಕಲಬುರಗಿಯಲ್ಲಿ ಕೆಲವರಿದ್ದರು, ಕಮಲಾಪುರ ಸರೌಂಡಿಂಗಲ್ಲಿ. ಅವರನ್ನು ಕೇಳಿದೆ, ಸರ್ ಇಲ್ಲ ಸರ್ ಒಳ್ಳೆಯ ಆಫೀಸರ್, ನಾವೇನೇ ಒಂದು ಕೆಲಸವನ್ನು ಕೇಳಿದರೆ ಮಾಡಿಕೊಡ್ತಿದ್ರು, ನನಗೆ ಗೊತ್ತಿಲ್ಲ ಮಾಡಿಕೊಡ್ತಿದ್ರು, ಅತ್ಯುತ್ತಮವಾದ ಒಂದು ಸೇವೆಯನ್ನು ಮಾಡ್ತಾಯಿದ್ರು. ಈಗ ಕಳೆದ 7 ತಿಂಗಳ ಹಿಂದೆಯಷ್ಟೇ ಈ ಒಂದು ಸ್ಟೇಷನ್ಗೆ ಬಂದಿದ್ದರು. ಎಲ್ಲಿಗೆ? ನಮ್ಮ ಈ ಒಂದು ಯಾದಗಿರಿ ಏನಿದೆ, ಯಾದಗಿರಿ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದರು. ಇವರು ಟ್ರಾನ್ಸ್ಫರ್ ಆಗಿ ಬಂದಂತಹ ಸಂದರ್ಭದಲ್ಲಿ ಕೆಲವರು, ಅಂದರೆ ಈ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಏನಿದ್ದಾರೆ ಇವರು, ಹಾಗೆ ಈತನ ಮಗ ಪಂಪನಗೌಡ ಪಾಟೀಲ್, ಇವನು ಈ ಚೆನ್ನಾರೆಡ್ಡಿ ಪಾಟೀಲ್ದೇನೋ ನನಗೆ ಅರ್ಥ ಆಗುತ್ತೆ, ಶಾಸಕ ಓಕೆ ಏನೋ ಆಗುತ್ತೆ ಅಂತ. ಆದರೆ ಇವನು ಯಾವಂದ್ರೆ, ಇವನು ಪಂಪನಗೌಡ ಪಾಟೀಲ್ ಅವನ ಮಗ ಅಂತೆ, ಅವರ ಮಗ ಆದವನು. ಇವನು ಯಾಕೆ ದುಡ್ಡನ್ನು ಕೇಳ್ದ ನನಗೆ ಗೊತ್ತಿಲ್ಲ. ಏನಾದರೂ ಕೇಳಿದರೆ ಯಾಕೆ ಅವನು ಇವನು ಅಂತ ಬಳಸ್ತಾ ಇದ್ದೀನಿ ಅಂದರೆ, ಅವನು ಯಾವ ದೊಡ್ಡ ಏನೇ ಆಗಿರಲಿ ಆಯಿತಾ, ಚೆನ್ನಾರೆಡ್ಡಿ ಪಾಟೀಲ್ ಶಾಸಕರು ಓಕೆ, ಜನಪ್ರತಿನಿಧಿ ಆಯ್ಕೆಯಾಗಿ ಬಂದಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಈ ಪಂಪನಗೌಡ ಪಾಟೀಲ್ ಯಾರಂತ ಗೊತ್ತಾಗ್ತಿಲ್ಲ. ಇವನಿಗೆ ಮಗ ಆದರೆ ಮಗ ಅವರಿಗೆ ಆಗಿರಲಿ ಆಯಿತಾ, ಊರಿಗೆಲ್ಲ ಮಗ ಆಗೋದಕ್ಕೆ ಹೋಗೋದು ಬೇಡ. ಏಕೆಂದರೆ ಈ ಪಂಪನಗೌಡ ಪಾಟೀಲ್ ಈಗ ಕಾಣೆಯಾಗಿದ್ದಾರೆ, ಚೆನ್ನಾರೆಡ್ಡಿ ಪಾಟೀಲ್ ಕೂಡ ಶಾಸಕರು, ಇವರು ಕೂಡ ನಾಪತ್ತೆಯಾಗಿದ್ದಾರೆ. ಈ ಒಂದು ಏನು PSI ಸಾವಿನ ನಂತರ ಈ PSI ಅವರ ಸಾವು ಏನಿದೆ ಪರಶುರಾಮ್ ಅವ್ರದ್ದು, ಈಗಾಗಲೇ ಹೇಳ್ತಿರೋದೇನೆಂದರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ. ಆದರೆ ಇಲ್ಲಿ ಅನುಮಾನಾಸ್ಪದ ಸಾವು ಇದು. ಇನ್ನೂ ಈ ರಿಪೋರ್ಟ್ ಬರಬೇಕಾಗಿದೆ, ಬರೋದು ಇದೆ. ಏನು FSLಗೆ ಹೋಗಿದೆ ಗೊತ್ತಿಲ್ಲ, ನಾಳೆ ಏನು ಬರುತ್ತೆ ಅಂತ. ಆದರೆ ಅಲ್ಲಿನ ಸುತ್ತಲಿನ ಜನರು ಹೇಳ್ತಾ ಇರೋದು, ಯಾದಗಿರಿಯ ಸುತ್ತಲಿನ ಜನರು ಏನು ಈ ಒಂದು ಚೆನ್ನಾರೆಡ್ಡಿ ಪಾಟೀಲ್ ಹಾಗೆ ಪಂಪನಗೌಡ ಪಾಟೀಲ್ ಏನಿದ್ದಾರೆ, ಇವರು ವಸೂಲಿ ಗಿರಾಕಿಗಳು ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿಲ್ಲ, ಅಲ್ಲಿರೋರೇ ಹೇಳ್ತಿದ್ದಾರೆ. ಬೇಕಾದರೆ ಅದನ್ನು ಹೋಗಿಬಿಟ್ಟು ಯಾದಗಿರಿಯಿಂದ ಕವರ್ ಮಾಡಿಕೊಡ್ತೀವಿ ಒಂದು ಸಲ, ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ನು ಮುಂದೆ ನೋಡಬೇಕಾಗುತ್ತೆ. ಈಗ ಪತ್ನಿ ಶ್ವೇತಾ, ಪರಶುರಾಮ್ ಅವರ ಪತ್ನಿ ಶ್ವೇತಾ 8 ತಿಂಗಳ ಗರ್ಭಿಣಿ. ಏನ್ರಿ ಇದು? ಎಲ್ಲಿ ಹೋದರೂ ಗರ್ಭಿಣಿಯರಾದವರ ಗಂಡಂದರೆ ಪ್ರಾಬ್ಲಮ್ ಆಗ್ತಾಯಿದ್ದಾರೆ. ಗೊತ್ತಿಲ್ಲ, ಕೆಲವೊಂದು ಕೇಸುಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದಾಗ ಅವರ ಪತ್ನಿಯರು 7 ತಿಂಗಳು. ಯಾಕೆಂದರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನೋಡಿದ್ವಿ, ಆ ರೇಣುಕಾಸ್ವಾಮಿಯ ಪತ್ನಿ ಕೂಡ 7 ತಿಂಗಳ ಗರ್ಭಿಣಿ. ಈ ಕೇಸ್ನಲ್ಲಿ ನೋಡಿದರೆ 8 ತಿಂಗಳ ಗರ್ಭಿಣಿ PSI ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರು.
ಹಾಗೆ ಈಗಾಗಲೇ 2 ವರ್ಷದ ಒಂದು ಮಗು ಕೂಡ ಇದೆ. ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗತ್ತೆ. ಹಾಗಾದರೆ ಈ ರಾಜಕಾರಣಿಗಳು ನಿಜವಾಗ್ಲೂ ತೆಗೆದುಕೊಂಡಿದ್ದೇ ಆಗಿದ್ದರೆ, ಶ್ವೇತಾ ಅವರು ಮೆನ್ಷನ್ ಮಾಡಿರೋದು ಕಂಪ್ಲೇಂಟ್ನಲ್ಲಿ, ನಾನು ಪರಶುರಾಮ್ ಅವರ ಪತ್ನಿಯಾದ ಶ್ವೇತಾ, ಇವರು ಏನಂದರೆ ಚೆನ್ನಾರೆಡ್ಡಿ ಅವರ ಮೇಲೆ ಸ್ಟ್ರೈಟಾಗಿ 7 ತಿಂಗಳ ಹಿಂದೆ ನನ್ನ ಪತಿ ಪರಶುರಾಮ್ ಅವರು ಈ ಒಂದು ಠಾಣೆಗೆ ಬಂದಿದ್ದರು. ಅವರು ಯಾವಾಗಲೂ ನನ್ನ ಹತ್ತಿರ ಹೇಳ್ಕೊಳ್ತಾ ಇದ್ದರು, ಏನು 30 ಲಕ್ಷ ಅಂದರೆ ಇಲ್ಲೇ ಇಲ್ಲಿಂದ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ಒಂದು ಸ್ಟೇಷನ್ನಿಂದ. ಏಕೆಂದರೆ ದಕ್ಷ ಅಧಿಕಾರಿ ಅಂತ ಅನ್ನಿಸ್ಕೊಂಡಿದ್ದವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಣ ಕೊಡೋದಕ್ಕೆ ನನ್ನ ಕೈಲಾಗ್ತಿಲ್ಲ. ಹಾಗಾಗಿ ನಾನು ಮಾನಸಿಕವಾಗಿ ಭಾಳಷ್ಟು ಯೋಚನೆಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಖಿನ್ನತೆಗೆ ಒಳಗಾಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೇ ಅವರು ಹೇಳಿದ್ದಾರೆ. ಅಂದರೆ ಇದ್ರು ಅನ್ನೋದನ್ನು ಶ್ವೇತಾ ಅವರು ಒಂದು ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೆಂದರೆ ಮೊನ್ನೆ ನಾವು ನೋಡ್ತಾ ಇದ್ವಿ, ಶ್ವೇತಾ ಅವರೇನಿದ್ದಾರೆ ಅವರು ಕುಸಿದು ಬಿದ್ದು ಹೋಗಿ ಹಾಸ್ಪಿಟ್ಲಿಗೆ ಒಂದು ಅಡ್ಮಿಟ್ನ ಮಾಡ್ತಾರೆ ಕರ್ಕೊಂಡೋಗಿ. ನಾನು ಯಾತಕ್ಕೆ ಈ ಒಂದು ವಿಷಯವನ್ನು ಪದೇ ಪದೇ ಹೇಳ್ತೀನಿ ಅಂದರೆ, ಈ ರಾಜಕಾರಣಿಗಳಿದ್ದಾರಲ್ಲ, ಇವರನ್ನು ನೀವು ಏನೂ ಅಂದ್ಕೋಬೇಕಾಗಿಲ್ಲ. ಇವರು ಕಿತ್ತು ಕೆರ ಹಿಡಿದು ಹೋಗಿರುವ ರಾಜಕಾರಣಿಗಳು. ಇವರು ಯಾತಕ್ರಿ ಮತ್ತು ಇವರ ಮಕ್ಕಳನ್ನು ಮತ್ತೆ ರಾಜಕಾರಣಕ್ಕೆ ತರ್ತಾರೆ? ಇವರು ಸೇವೆಯನ್ನೇ ಮಾಡಿದರೆ ಇವರ ಮಕ್ಕಳನ್ನು ತೊಗೊಂಡು ಬರಲ್ಲ, ಬೇರೆಯವ್ರನ್ನ ತೊಗೊಂಡು ಬರ್ತಾರೆ. ಇವರ ಮಕ್ಕಳನ್ನೇ ಮತ್ತೆ ಎಲೆಕ್ಷನ್ಗೆ ಕರ್ಕೊಂಡು ಬರೋದಕ್ಕೆ ಓಡಾಡ್ತಾರೆ. ಅವರ ಜೊತೆ ಇದ್ದವರು ಹಾಗೇ ಇರ್ತಾರೆ, ಜೈ ಅಂದವರಿಲ್ಲ. ಇವರು ದುಡ್ಡಿನ ವಾಸನೆಯನ್ನು ನೋಡಿದ ಮೇಲೆ ಅವರ ಮಕ್ಕಳು ಅದೇ ಕೆಲಸ ಆಗಿಬಿಡುತ್ತೆ. ಅವರ ಮಕ್ಕಳನ್ನು ಎಲೆಕ್ಷನಲ್ಲಿ ಗೆಲ್ಲಿಸಬೇಕು, ಅವರು ಕೂಡ ಅದನ್ನೇ ಮಾಡಬೇಕು. ಈ ಥರದ್ದು ಭಾಳಷ್ಟು ನಡ್ಕೊಂಡು ಹೋಗುತ್ತೆ. ಇದು ನಮಗೂ ಗೊತ್ತಿದೆ, ಇದನ್ನು ನೋಡ್ತಾನೆ ಇದ್ದೀವಿ. ಆದರೆ ನಾವು ಜನರು ಹೇಗೆ ಗೊತ್ತಾ, ಬುದ್ಧಿ ಕಲಿಯಲ್ಲ, ಅವರಿಗೆ ಜೈ ಅಂತೀವಿ. ಇದು ನಮ್ಮ ಯೋಗ್ಯತೆಗಳು, ಅಂದರೆ ಜನರ ಯೋಗ್ಯತೆಗಳು, ಇದೆಲ್ಲವನ್ನು ತಿಳ್ಕೊಬೇಕು. ಇನ್ನು ಶ್ವೇತಾ ಅವರು ಮಾಡಿರ್ತಕ್ಕಂಥ ಇನ್ನೊಂದು ಆರೋಪ ಅಂತ ಅಂದರೆ, ಇವರು ಪರಿಶಿಷ್ಟ ಜಾತಿಗೆ ಸೇರಿದವರು, ನಿನ್ನ ಜಾತಿಯವರು ಅಂದರೆ ಕೆಳ ಜಾತಿಯವರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರಬಾರ್ದು ಅಂತ ಏನೋ ಹೇಳಿದ್ರಂತೆ, ನಮ್ಮ ಸ್ಟೇಷನ್ನಲ್ಲಿ ಇರಬಾರ್ದು ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ, ಆ ರೀತಿಯಾಗಿ ಚೆನ್ನಾರೆಡ್ಡಿ ಪಾಟೀಲ್ ತಾವು ಏನಾದರೂ ಹೇಳಿದರೆ ನೀವೊಬ್ಬ ಶಾಸಕ ಅನ್ನೋದನ್ನು ಬಿಟ್ಟು ನೀನೊಬ್ಬ ಅಯೋಗ್ಯ ಅಂತ ಕರಿಬೇಕಾಗುತ್ತೆ, ಏನಾದರೂ ಆ ಮಾತು ಏನಾದರೂ ಹೇಳಿದರೆ. ಯಾಕೆಂದರೆ ಯಾವ ಕಾಲದಲ್ಲಿ ಇದ್ದೀರಿ ಗೊತ್ತಿಲ್ಲ. ಈಗ ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿ ಒಂದಷ್ಟು ಎಂಕ್ವೈರಿಗೆ ಈಗ ಹೋಗಿದೆ. ಯಾಕೆಂದರೆ ಕಂಪ್ಲೇಂಟನ್ನು ಕೊಟ್ಟು 18 ಗಂಟೆಗಳ ಕಾಲ FIR ಹಾಕಿರಲಿಲ್ಲ. ಅಲ್ಲಿನ SP ಆಗಿರಬಹುದು, ಅಲ್ಲಿನ ಪೊಲೀಸರು ಇರ್ಬೋದು. ಯಾಕೆ ಹಾಕಿಲ್ಲ ನನಗೆ ಗೊತ್ತಿಲ್ಲ. ಅದಾದಮೇಲೆ ಚೆನ್ನಾರೆಡ್ಡಿ ಪಾಟೀಲ್ ಹಾಗೆಯೇ ಪಂಪನಗೌಡ ಪಾಟೀಲ್ ಅವರ ಪುತ್ರ ಪಂಪನಗೌಡ ಪಾಟೀಲ್ ಇಬ್ಬರು ಓಡಿ ಹೋಗಿದ್ದಾರೆ. ಈಗ ಕಾಣಿಸ್ತಿಲ್ಲ, ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಅವರು ಬಚ್ಚಿಟ್ಟುಕೊಂಡ ನಂತರ ಈಗ FIR ಹಾಕ್ಕೊಂಡಿದ್ದಾರೆ. ಅದು ಮುಂದಿನ ಪ್ರಕ್ರಿಯೆ ಏನೇನಾಗುತ್ತೋ ಗೊತ್ತಿಲ್ಲ. FSL ರಿಪೋರ್ಟ್ ಏನು ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಕಾಯ್ದು. ಹಾಗಾಗಿ ಹೇಳಿದರೆ ನಾವೆಲ್ಲರೂ ಕಲಿಬೇಕಾಗಿರೋದು ಒಂದೇ. ಏಕೆಂದರೆ ಇಲ್ಲಿ ಈ 7 ತಿಂಗಳ ಹಿಂದೆ 30 ಲಕ್ಷವನ್ನು ಕೊಟ್ಟು ಬಂದಿದ್ರು ಅಂತ ಪತ್ನಿ ಶ್ವೇತಾ ಅವರು ಹೇಳ್ತಾ ಇದ್ದಾರೆ. ಕೊಟ್ಟಿದ್ದರೆ ಕೊಟ್ಟವರದ್ದು ತಪ್ಪೇ, ಕೊಡುವುದು ತಪ್ಪು, ತೆಗೆದುಕೊಳ್ಳುವುದು ತಪ್ಪು. A1 ಚೆನ್ನಾರೆಡ್ಡಿ ಪಾಟೀಲ್ ಶಾಸಕ, ಯಾದಗಿರಿಯ ಶಾಸಕ, ಹಾಗೆಯೇ ತೆಗೆದುಕೊಂಡವನದ್ದು ತಪ್ಪು, ಕೇಳಿದವನದ್ದು ತಪ್ಪು. ಆದರೆ ಚೆನ್ನಾರೆಡ್ಡಿ ಪಾಟೀಲ್ ಹೆಸರಲ್ಲಿ ಪಂಪನಗೌಡ ಪಾಟೀಲ್ ಇದೆಲ್ಲವನ್ನು ಮಾಡ್ತಿದ್ದಂತೆ ಇನ್ನೊಬ್ಬರನ್ನು ಈ ಸ್ಟೇಷನ್ಗೆ ತೆಗೆದುಕೊಂಡು ಬಂದಿದ್ರಂತೆ. ಇವರು ಕೇಳಲಿಕ್ಕೆ ಹೋದಾಗ ಆಯಿತಾ, ಮತ್ತೆ 30 ಲಕ್ಷವನ್ನು ಕೊಡಿ, ನಿನ್ನನ್ನು ಉಳಿಸ್ತೀನಿ ಅಂದಿದ್ರಂತೆ. ಸರ್ ಆಗೋದಿಲ್ಲ, ಈಗ 7 ತಿಂಗಳಿಂದ 30 ಲಕ್ಷ ಕೊಟ್ಟಿದ್ದೀನಿ, ಮತ್ತೆ ಹೇಗೆ ಕೊಡಲಿ? ಅವಧಿ ಮುಗಿಯೋವರೆಗಾದರೂ 1 ವರ್ಷಕ್ಕೆ ಮುಂಚೆ ಟ್ರಾನ್ಸ್ಫರ್ನ ಮಾಡೋ ಹಾಗಿಲ್ಲ. ಹೇಗೆ ಮಾಡಿದ್ರಿ ಅಂತ ಗೊತ್ತಿಲ್ಲ, ಅದು ಹೇಗೆ ಮಾಡ್ತಾರೆ ಅಂತ. ಇನ್ನು ಸಿದ್ದರಾಮಯ್ಯನವರು ನಾನು ಅಹಿಂದ ಎಂದವರು ಎಲ್ಲಿ ಹೋದರು? ಹಾಗಾದರೆ ಈ ಟ್ರಾನ್ಸ್ಫರ್ ಆಗೋದು ಈ ಒಂದು ಕೆಲವರು ಇದ್ದಾರೆ ದಲಿತ ನಾಯಕರು ನಾನು ಅಂತ ಹೇಳ್ಕೊಳ್ತಕ್ಕಂತಹ ಪರಮೇಶ್ವರ್ ಇರಬಹುದು, ಇನ್ನೂ ಭಾಳಷ್ಟು ಜನ ಇದ್ದಾರೆ, ಹೆಸರನ್ನೇನು ಹೇಳಬೇಕಾಗಿಲ್ಲ. ಮೇನ್ ಆಗಿ ಹೇಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಹಾಗೆಯೇ ಪ್ರಿಯಾಂಕ ಖರ್ಗೆ ಇರಬಹುದು. ಇವರೆಲ್ಲರೂ ಎಲ್ಲಿ ಹೋದರು ಗೊತ್ತಿಲ್ಲ. ಇವಾಗ ಇದಕ್ಕೆಲ್ಲ ಉಸಿರು ಬರೋದಿಲ್ಲ, ಇದಕ್ಕೆಲ್ಲ ಮಾತಾಡೋದಿಲ್ಲ. ಬೇರೆ ಟೈಮಿನಲ್ಲಿ, ಬೇರೆ ಸಮಯದಲ್ಲಿ ಇವರ ರಾಜಕಾರಣಕ್ಕಾಗಿ ಇದನ್ನು ಬಳಸಿಕೊಂಡು ಇವರು ಗೆಲ್ಲುವಾಗ ಮಾತ್ರ ಅಸ್ತ್ರವಾಗಿರುತ್ತೆ ಇದೆಲ್ಲ. ಇನ್ನೊಂದು ಕಡೆ ನಾವು ನೋಡೋದಾದರೆ, ಈಗಾಗಲೇ ಈ ವಿಷಯ ಏನು ಬಹಳಷ್ಟು ಅವಾಗವಾಗ ಸುಮ್ಮನೆ ಹೇಳ್ಕೊಂಡು ಅಡ್ಡಾಡ್ತಾ ಇರ್ತಾರಲ್ಲ, ಪ್ರಿಯಾಂಕ ಖರ್ಗೆ ಅವರು, ಅದು ಇದು ಅಂತ ಅವರು ಸತ್ಯ ಹೇಳಿದ್ದಕ್ಕಿಂತ ಬರೀ ಹೇಳಿ ಓಡೋಗೋದನ್ನು ನಾನು ತುಂಬ ಜಾಸ್ತಿ ನೋಡಿದ್ದೇನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಬೊಗಳೆಯನ್ನು ಬಿಟ್ಕೊಂಡು ಅಡ್ಡಾಡ್ತಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಮಂತ್ರಿಗಳಾಗಿರ್ತಾರೆ. ಆಗಿರೋದ್ರಿಂದ ನನಗೆ ಅವರೇ ಈ ಯಾದಗಿರಿಯ ಜಿಲ್ಲೆಯ ಏನು ಉಸ್ತುವಾರಿ ಸಚಿವರು, ಅವರು ಎಲ್ಲಿ ಇದುವರೆಗೂ, ಯಾಕೆಂದರೆ 2 ದಿನ ಆಗ್ತಾ ಬಂತು, ಇದುವರೆಗೂ ಅವರು ಮಾತಾಡಿಲ್ಲ ಈ ಒಂದು ಕೇಸ್ನ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ. ಯಾಕೆ ಮಾತಾಡಲಿಲ್ಲ ಅದಂತೂ ನನಗೆ ಗೊತ್ತಿಲ್ಲ. ಅದನ್ನು ಪ್ರಿಯಾಂಕ ಖರ್ಗೆ ಅವರೇ ಹೇಳಬೇಕು. ಯಾಕೆಂದರೆ ಯಾದಗಿರಿ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರೇ.
ಇವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ನಾಯಕ, ಇವರು ಕೂಡ ದಲಿತ ನಾಯಕರಾಗಿ ಬಂದಿರುವಂಥದ್ದು. ಆದರೆ ಒಬ್ಬ ಈಗ ಇದೇ ಪರಿಶಿಷ್ಟ ಜಾತಿಯಲ್ಲಿ PSI ಆಗಿ ಬಂದವನಿಗೆ ಇಂತಹ ಪರಿಸ್ಥಿತಿ ಆದರೆ ಏನು ಕತೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ಹೇಳ್ತಿರೋದು ಒಬ್ಬ ದಕ್ಷ ಅಧಿಕಾರಿ ಸರ್, ಅಲ್ಲಿ ಇದ್ದಾಗ್ಲೂ ಏನು ಈ ಒಂದು ಸೈಬರ್ ಕ್ರೈಮ್ನಲ್ಲಿ ಇದ್ದಾಗಲೂ ಕೂಡ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಿದ್ರು. ಅಲ್ಲಿಂದ ಇಲ್ಲಿಗೆ ಬಂದಿದ್ದರು, ಯಾದಗಿರಿ ಜಿಲ್ಲೆಗೆ, ಅಂದರೆ ಏನು ಈ ಸಿಟಿ ಯಾದಗಿರಿ ಸಿಟಿ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಗೆ ಬಂದಿದ್ದರು. ಭಾಳಷ್ಟು ಅತ್ಯುತ್ತಮವಾದ ಅಧಿಕಾರಿ ಇದ್ದ. ಆದರೆ ಈ ರಾಜಕಾರಣಿಗಳ ಹೇಸಿಗೆ ತಿನ್ನುವಂಥ ಕೆಲಸ, ಕಸ ತಿನ್ನುವಂತಹ ಕೆಲಸ ಇನ್ನೂ ಬಿಡ್ತಾ ಇಲ್ಲ, ಬಿಡೋದು ಇಲ್ವೇನೋ. ಯಾಕೆಂದರೆ 30 ಲಕ್ಷ ಏನು ಇವರ ಅಪ್ಪಂದಿರ ಮನೆದಾಗ ಗೊತ್ತಿಲ್ಲ ನನಗೆ. ಈ ಕೆಲವು ರಾಜಕಾರಣಿಗಳಿದ್ದಾರೆ, ನನಗೆ ಅಷ್ಟನ್ನು ಕೊಡಬೇಕು ಇಷ್ಟನ್ನು ಕೊಡಬೇಕು ಅಂತ. ಇವ್ರ ಅಪ್ಪಂದಿರು ಎಲ್ಲರಿಗೂ ಕೊಟ್ಟಿದ್ರು, ಕೆಲಸಕ್ಕೆ ಬರೋರಿಗೆ ಕೊಡಿ ಅಂತ ಕೇಳ್ತಾರೆ. ಅದು ಹೇಗೆ ಹೇಸಿಗೆ ತಿಂದು ಬದುಕ್ತಾರೋ ಗೊತ್ತಿಲ್ಲ. ಸ್ವಾಮಿ, ನಿಮ್ಮ ಮನೆಯಲ್ಲಿ ಅನ್ನನೋ ಇಲ್ಲ ಹೊಟ್ಟೆಗೆ ತಿನ್ನಬೇಕಾಗಿರೋದನ್ನು ಬಿಟ್ಟು ಯಾವುದೇ ರಾಜಕಾರಣಿಗಳು ಬೇರೆ ಏನನ್ನಾದರೂ ತಿಂತೀವಿ ಅಂದರೆ ಎಲ್ಲವನ್ನು ತೆಗೆದುಕೊಳ್ಳಿ. ಯಾಕೆಂದರೆ ನೀವು ಎಲ್ಲದನ್ನು ಬಿಟ್ಟು ನಿಂತಿದ್ದೀರಿ. ಮೂರನ್ನು ಬಿಟ್ಟವನು ಊರಿಗೆ ದೊಡ್ಡವನು ಅನ್ನೋ ಹಾಗೆ ಎಲ್ಲವನ್ನು ಶಿವಾಜಿನಗರ, ಕಲಾಸಿಪಾಳ್ಯದಲ್ಲಿ ಮೋಸ್ಟ್ಲಿ ಸೇಲ್ ಮಾಡಿದ್ದೀರ ಈ ರಾಜಕಾರಣಿಗಳೆಲ್ಲವನ್ನು. ಮಾನ ಮರ್ಯಾದೆ ಇಂಥದ್ದೆಲ್ಲವನ್ನು ಅವರು ಬರುವುದೇ ಹಣ ಮಾಡೋದಕ್ಕೆ. ಇಂತಹ ರಾಜಕಾರಣಿಗಳ ವಿರುದ್ಧ ಈಗ ದಲಿತ ಸಂಘಟನೆಗಳು ಅಂತ ಹೇಳ್ಕೊಳ್ತಕ್ಕಂಥ ಬಹಳಷ್ಟು ಸಂಘಟನೆಗಳು ಈಗ ಇಳಿಬೇಕಾಗುತ್ತೆ. ಏಕೆಂದರೆ ನಾನು ನೋಡಿದ್ದು ಯಾದಗಿರಿಯಲ್ಲಿ ಮಾತ್ರ ಈ ಸಂಘಟನೆಗಳು ನಿನ್ನೆ ಎಲ್ಲ ಪ್ರತಿಭಟನೆ ಮಾಡಿದರು, ಮೊನ್ನೆ ನೈಟ್ ಕೂಡ ಮಾಡಿದರು. ಆದರೆ ಕರ್ನಾಟಕದಾದ್ಯಂತ ನಡಿಬೇಕು ಈ ಪ್ರತಿಭಟನೆ. ಯಾಕೆ ಈ ಪ್ರತಿಭಟನೆ ನಡಿಬೇಕು ಅಂತ ಹೇಳ್ತೀನಿ ಅಂದರೆ, ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ಆಫೀಸರ್ ಇವತ್ತು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಯಾಕೆಂದರೆ ನಿಮ್ಮದೇ ಹೆಸರನ್ನು ಹೇಳಿಕೊಂಡು ಈ ಪಕ್ಷ ಆಡಳಿತಕ್ಕೆ ಬಂದಿರುವಂಥದ್ದು ಇಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ಗೊತ್ತಿಲ್ಲ ಎಷ್ಟು ದಲಿತ ಸಂಘಟನೆಗಳು ಬರುತ್ತೋ ಗೊತ್ತಿಲ್ಲ. ಯಾಕೆಂದರೆ ನಾನು ನೋಡಿದ ಹಾಗೆ ಕೆಲವೊಂದು ದಲಿತ ಸಂಘಟನೆಗಳು ಇಲ್ಲಿ ಅಂಬೇಡ್ಕರ್ ನಿಗಮದ ಹಣ ಹೋದಾಗಲೂ ಬರಲಿಲ್ಲ. ಇನ್ನು SC ST ಹಣವನ್ನು ತೆಗೆದುಕೊಂಡು ಬಂದು ಗ್ಯಾರಂಟಿಗೆ ಕೊಟ್ಟಾಗಲೂ ಮಾತಾಡಲಿಲ್ಲ. ಇನ್ನು ಈ ಒಂದು ಗೊತ್ತೇ ಇದೆ ಎಲ್ರಿಗೂ ವಾಲ್ಮೀಕಿ ಹಗರಣದ್ದು, ಅದನ್ನಂತೂ ಯಾರು ಉಸಿರೇ ಬಿಡ್ತಾ ಇಲ್ಲ, ಆ ವಾಲ್ಮೀಕಿ ಹಗರಣದ್ದು. ಹಾಗಾಗಿ ಆ ಒಂದು ಕೆಲವೊಂದು ಸಂಘಟನೆಗಳು ಕೆಲವೊಂದು ಟೈಮಲ್ಲಿ ಅವರವರಿಗೆ ಹೇಗೆ ಬೇಕೋ ಹಾಗೆ ರಾಜಕಾರಣವನ್ನು ಅವರು ಕೂಡ ಮಾಡ್ತಿದ್ದಾರಾ ಅಂತ ಅನುಮಾನ ಕೂಡ ಬಂದುಬಿಡುತ್ತೆ. ಹಾಗಾಗಿ ಗೊತ್ತಿಲ್ಲ ಗೆಳೆಯರೆ, ಈ ಒಂದು ಪರಶುರಾಮ್ ಅವರಿಗೆ ಒಂದು ಆದಷ್ಟು ಬೇಗ ನ್ಯಾಯ ಸಿಗಲಿ. ಹಾಗೆಯೇ FSL ರಿಪೋರ್ಟ್ ಬಂದ ನಂತರ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಒತ್ತಡಕ್ಕೆ ಹೋಗಿದ್ರು. ಅಂದರೆ ಒತ್ತಡದಿಂದ ಆಗಿರೋದಂತ, ಒತ್ತಡದಿಂದ ಆಗಿದ್ದರೆ ಅದು ಗೊತ್ತಾಗೋದ್ರಿಂದ ಅಲ್ಲಿ ಏನು. ಯಾಕೆಂದರೆ ಕೆಲವರು ಹೇಳ್ತಿರುವಂಥದ್ದು ಇದು ಹೃದಯಘಾತನೇ ಅಲ್ಲ ಅಂತ, ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ. ಯಾಕೆಂದರೆ ಏಜು ಕೂಡ ಆಗಿಲ್ಲ ಈ ಒಬ್ಬ ಪರಶುರಾಮ್ ಅನ್ನೋ ವ್ಯಕ್ತಿಗೆ. ಯಾಕೆಂದರೆ ನೋಡಿ, ಬಹಳಷ್ಟು ಜನ ಸೇರಿದ್ರು ಏನು ಈ ಒಂದು ಪ್ರತಿಭಟನೆಗೆ. ಇಲ್ಲಿ ಮಾಡಿದ್ದು ಬರೀ ಯಾದಗಿರಿಯಲ್ಲಿ ಮಾಡಿದರೆ ಸಾಕಾಗಲ್ಲ, ಪ್ರತಿಯೊಂದು ಕಡೆ ಕರ್ನಾಟಕದ ಮೂಲೆಯಲ್ಲಿ ಆಗಬೇಕು. ಈ ಒಬ್ಬ PSI ಅಂದರೆ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ. ಪೊಲೀಸರನ್ನು ಈ ರಾಜಕಾರಣಿಗಳು ಈ ರೀತಿಯಾಗಿ ಆಡಿದರೆ ಪೊಲೀಸರು ಎಲ್ಲಿ ಸೇವೆಯನ್ನು ಕೊಡ್ತಾರೆ ಗೊತ್ತಿಲ್ಲ. ಅವರು ಯಾರ ಹತ್ರ ಕಿತ್ಕೋಬೇಕು ಅವಾಗ? ಅವರು ಮತ್ತೆ ಪಬ್ಲಿಕ್ ಹತ್ರ ಕಿತ್ಕೊಳ್ತಾರೆ. ಪೊಲೀಸವ್ರನ್ನ ಬೈಕೊಂಡು ಅಡ್ಡಾಡ್ತಾರೆ, ರಾಜಕಾರಣಿಗಳನ್ನ ಬೈಯೋದಿಲ್ಲ. ಅಲ್ಲಿ ಮೇಯ್ನ್ ಎಲ್ಲಿದೆ? ರಾಜಕಾರಣಿಗಳ ಕೈಯಲ್ಲಿದೆ ಅಲ್ಲ. ರಾಜಕಾರಣಿಗಳನ್ನ ಬೈಲ್ಲ, ಪೊಲೀಸವ್ರು ಕಿತ್ಕೊಂಡು ಹೋದ್ರು ಅಂತ ನಾವು ಬೈತೀವಿ. ಪೊಲೀಸರು 30 ಲಕ್ಷ 40 ಲಕ್ಷ ನಾನು ಕೇಳಿದ್ದೇನೆ 1 ಕೋಟಿಯವರೆಗೂ ಕೊಟ್ಟು ಕೆಲವೊಂದು ಸ್ಟೇಷನ್ಗೆ ಬಂದಿರೋ ಉದಾಹರಣೆಗಳು ಬೆಂಗಳೂರಿನಲ್ಲಿದೆ. ಏಕೆಂದರೆ ಈ ಒಂದು ವಿಷಯವನ್ನು ಮುಂದಿನ ಒಂದು ಭಾಗದಲ್ಲಿ ತಿಳಿಸ್ತೀನಿ. ಇನ್ನು ಉಳಿದ ಕೆಲವೊಂದು ವಿಷಯವನ್ನು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.